ಅಪ್ಲೈ ಮಾಡಿದ್ರೆ ತಾನೆ BBMP ಅಪ್ಲೈ ಮಾಡಿದ್ರೆ ತಾನೆ ನಾವು ಮಾಡ್ಕೊಳ್ಳೋಕೆ. ಸರ್ಕಾರ ಒಂದು ವರ್ಷಕ್ಕೆ ಒಬ್ಬೊಬ್ರು ಚೇಂಜ್ ಆಯ್ತಾ ಇದ್ರೆ ಆ ಆಫೀಸರ್ ಇಲ್ಲ ಅಂತ ಈ ಆಫೀಸರ್ ಕಲ್ಸರ್, ಈ ಆಫೀಸರ್ ಇಲ್ಲ ₹1,400 ಕೊಡೋ ಪಿಂಕ್ಷನ್ 5 ತಿಂಗಳಾಯ್ತು. ನಮ್ಮ ಏರಿಯಾ ಕೌನ್ಸಿಲರ್ ಆಫೀಸ್ಗೆ ಹೋದ್ರೆ ಬೆಂಗಳೂರಿಗೆ ಹೋಗು ಅಂತಾರೆ. ಬೆಂಗಳೂರಿಗೆ ಹೋದ್ರೆ ಕಾವೇರಿ ಭವನ್ಗೆ ಹೋಗೋ. ಕಾವೇರಿ ಭವನ್ಗೆ ಹೋದ್ರೆ ಗೌರ್ಮೆಂಟ್ ಇಂದ ಇನ್ನೇನು ಆಗಿಲ್ಲ, ಅವ್ರು ಆದ್ಮೇಲೆ ಕೊಡ್ತೀನಿ. ನಾವು ಯಾರ ಹತ್ರ ಹೋಗೋದು? ಡೈರೆಕ್ಟ್ ಆಗಿ ಮೋದಿ ಹತ್ರ ಹೋಗೋಣ ಅಂದ್ರೆ ಕಳ್ಸಿಕೊಡ್ತಾರ ಮೋದಿ ಹತ್ರ? ಯಾಕೆ ₹1,400 ಕೊಡಲ್ಲ ಅಂತ ಕೇಳಕ್ಕೆ? ಅದನ್ನೂ ಕೊಡಲ್ಲ. ಹೊಟ್ಟೆ ಪಾಡಿಗೆ ಜೀವನ ಮಾಡೋಕ್ಕೂ ಬಿಡಲ್ಲ. ನಮ್ಮ ಮಕ್ಕಳು ಹೆಂಡತಿ ಮಕ್ಕಳನ್ನೆಲ್ಲ ನಾವು ಬೀದಿಯಲ್ಲಿ ಬಿಟ್ಬಿಟ್ಟು ನಾವೇನು ನೇಣು ಹಾಕೊಂಡು ಸಾಯ್ಬೇಕು. ಇವ್ರು ಮಾತ್ರ ಶೋಭಾ ಹಾಕೊಂಡು AC ಹಾಕೊಂಡು ಆರಾಮಾಗಿ ಕುತ್ಕೊಂಡಿರಿ. ನಾವು ಅಂಗಡಿಯಲ್ಲಿ ಹತ್ತಿ ಬಿಸಾಕ್ಬಿಟ್ಟು ನಮ್ಮ ಹೆಂಡತಿ ಮಗಳು ಬೀದಿಯಲ್ಲಿ ಬಿಟ್ಬಿಟ್ಟು ನಾವೆಲ್ಲ ಹೋಯ್ತೀವಿ. ಅದಕ್ಕೆ ಅಲ್ವಾ ನಾವು ಗೆಲ್ಸ್ಬಿಟ್ಟು CM ಆಗಿ ಕುಣಿಸಿರೋದು. ನಮ್ಮ ಪಕ್ಷ ಬೇಕು, ನಮ್ಮ ಪಕ್ಷ ಬೇಕಂತ ಕುಣಿಸಿದೀವಿ. ಇವಾಗ ನಮ್ಮ ಪಕ್ಷ ಏನ್ ಮಾಡ್ತೀರಾ? ಓಟೆ ಮೇಲೆ ಹೊಡಿತಾ ಇದ್ದೀರಾ. ಈಗ ನಮ್ಗೆ ಯಾವ ಪಕ್ಷನೂ ಬೇಡ, ಯಾವ ಓಟು ಬೇಡ ಅಂತ ನಾವು ಜನರು ಎಲ್ಲ ಸೇರಿ ಓಟೆ ಹಾಕಿಲ್ಲ ಅಂದ್ರೆ ನೀವು ಯಾವ ಪಕ್ಷ ನಡೆಸ್ತೀರಾ? ನಮ್ಮಂತವ್ರಿಗೆ ಏನ ಕೊಡಿ. ನಮ್ಮಿಂದ ಏನ ತೊಂದರೆ ಆಗಿದ್ಯಾ? ಇಲ್ಲ ಏನ ದಂಧಾ ಮಾಡ್ತಾ ಇದೀವಾ? ಈ ಅಂಗಡಿಯಲ್ಲಿ ದಂಧಾ ಮಾಡ್ತಾ ಇದ್ದಾರೆ, ಈ ಅಂಗಡಿಯಲ್ಲಿ ಅದ್ ಮಾಡ್ತಾ ಇದ್ದಾರೆ, ಎಣ್ಣೆ ಮಾಡ್ತಾ ಇದ್ದಾರೆ. ಎಣ್ಣೆ ಅಂಗಡಿ ಎಲ್ಲ ಮುಚ್ಚಿರಿ. ಅದೆಲ್ಲ ಯಾಕೆ ತೆಗ್ದಿದ್ದೀರಾ? ಅದನ್ನು ಮುಚ್ಚಿರಿ, ಇದನ್ನು ಮುಚ್ಚುತ್ತೀವಿ. ನಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು. ಹೆಂಗ್ ಸಾಕದ್ ನಾವು? ಇದನ್ನ ನಂಬ್ಕೊಂಡು ಸಾಕ್ತಾ ಇದೀವಿ. ಇಲ್ಲ ತಿಂಗಳಾದ್ರೆ 50,000 ನನ್ನ ಅಕೌಂಟ್ಗೆ ಹಾಕ್ರಿ. ನಾನು ಅಂಗಡಿ ಬೇಡ ಏನು ಬೇಡ, ನನ್ನ ಮನೇಲಿ ಇಟ್ಕೊಂಡು ನಮ್ಮ ಮಕ್ಕಳನ್ನ ಸಾಕ್ತೀನಿ. ಎತ್ತಬೇಕು, ಮುಚ್ಚು ಇಲ್ಲ ಎತ್ತಬೇಕು. ಈಗ ಇದು ಡಬ್ಬ ಅವರು ನಮ್ಮ ಸಾಹೇಬ್ರು ಮಾಡ್ಕೊಟ್ಟಿರೋದು. ನಾವು ಇಲ್ಲಿರೋ ಬಂಡವಾಳಕ್ಕೆ ₹1,00,000 ಹಾಕಿದ್ವಿ ಬಂಡವಾಳ. ಅವ್ರಿಗೆಲ್ಲ ಸಾಲ ಆಗುತ್ತೆ. ಅವ್ರಿಗೆ ನಾವ್ ಹೆಂಗ್ ಕೊಡೋದು? ಬಂದವ್ರು ಅಂಗಡಿ ಬಂದವ್ರಿಗೆ. ಈಗ ನಾಳೆ ಬರ್ತಾನೆ, ಇಲ್ಲಿ ಅಂಗಡಿ ನೋಡ್ತಾನೆ, ಮುಚ್ಚಿದ್ರೆ ನಮ್ಮ ಮನೆ ಹತ್ರ ಬರ್ತಾನೆ. ಅವ್ನ್ ಬಂದ್ ಸಾಲ ಕೇಳ್ದ ಅನ್ಬಿಟ್ಟು ನಾವು ನೇಣು ಹಾಕೊಂಡ್ ಸಾಯಿದ್ರೆ ಇವ್ರು ಕೊಟ್ಬಿಡ್ತಾರ ನಮ್ಮ ಪ್ರಾಣನ? ನಮ್ಗೆ ಏನೋ ಒಂದು ಸೊಲ್ಯೂಷನ್ ಬೇಕು. ಇಲ್ಲ ನಮ್ಮ ಅಂಗಡಿಯಿಂದ ಏರಿಯಾದಿಂದ ಏನೋ ತೊಂದರೆ ಆಗಿದೆ ಅಂದ್ರೆ ಹೇಳಿ ಎತ್ತಿಸ್ತೀವಿ. ಇಲ್ಲ ಬೇರೆ ಕಡೆ ನಮ್ಗೆ ಜಾಗ ಕೊಡಿ. ಇಲ್ಲ ಗೌರ್ಮೆಂಟ್ ರೂಲ್ಸ್ ಏನಿದೆ ಅದು ಹಾಕಿ. ಕಲಸ್ಬಲದಲ್ಲಿ ಹಾಕಿದಿರಲ್ಲ, ಕಲಸ್ಬಲದಲ್ಲೇ ಎತ್ತಿದ್ರು. ಆಮೇಲೆ ಏನ್ ಮಾಡಿದ್ರೆ ಗೆರೆ ಹಾಕಿದ್ರು. ಆ ಗೆರೆಯಿಂದ ಈಚೆ ಬರಬಾರ್ದು. ಆತರ ಏನೋ ಒಂದು ಮಾಡಿ, ಒಂದು ಲೈನ್ ಮಾಡಿ. ಈಗ ಇದು ಗೌರ್ಮೆಂಟ್ ತಾನೆ ಟ್ರಾನ್ಸ್ಫಾರ್ಮ್, ಅದೇ ಎತ್ತಿ. ಅದು ಫುಟ್ಪಾತ್ ತಾನೆ. ಸ್ಕೈವೇ ಎಲ್ಲಿ ಕಟ್ಟಿದ್ರಾ? ಫುಟ್ಪಾತ್ ಮೇಲೆ ಕಟ್ಟಿದ್ರಾ? ಸ್ಕೈವೇನೆ ಎತ್ತಿ. ಬಾರ್ ಎಲ್ಲ ಐತೆ ಅಲ್ಲಿ? ಬಾರ್ಗೆ ಪರ್ಮಿಷನ್ ಇದೆಯಾ? ಲೈಸೆನ್ಸ್ ಯಾರು ಕೊಟ್ಟಿದ್ದು? ಮೂಲೆಯಲ್ಲಿ ಸಿಗ್ನಲ್ ಮೂಲೆಯಲ್ಲಿ ಬಾರ್ಗೆ ಹೆಂಗ್ ಪರ್ಮಿಷನ್ ಕೊಟ್ಟೆ? ಅದನ್ನ ಎತ್ಸಿ. ಕುಡ್ದಿ ಸಾಯ್ತಾರೆ, ಹಾಳಾಗೋಯ್ತಾರೆ, ಅಲ್ಲಿ ಸರ್ಕಾರಲ್ಲಿ ಬಿದ್ದಿ ಸಾಯ್ತಾರೆ. ಅದನ್ನೆಲ್ಲ ಬಿಟ್ಬಿಡ್ತಾರೆ. ಇಲ್ಲಿ ಅರ್ಧ ಟೀ ಒಂದು ಕಾಪಿ ಮಾರ್ಕೊಂಡು ನಾವು ಕೂತಿರೋದಕ್ಕೆ ಇದಕ್ಕೆ ಡಿಸ್ಟರ್ಬ್ ಆಗೋಯ್ತಾ? ಅಲ್ಲಿ ಎಷ್ಟು ಜನ ಸತ್ತ ಹೋಗೋರೆ ಗೊತ್ತಾ? ಬಾರಲ್ಲಿ ಕುಡ್ದ್ಬಿಟ್ಟು. ಅವ್ರ ಕಾಟನ್ಪೇಟೆ ರೋಡಲ್ಲಿ ಎಷ್ಟು ಬಾರ್ ಇದೆ? ಮೇನ್ ರೋಡಲ್ಲೇ ಬಾರ್ಗೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ಅದೆಲ್ಲ ಸರ್ಕಾರ ಕೇಳಲ್ಲ. ಇಲ್ಲಿ ಬಂದ್ಬಿಟ್ರು, ಒಂದು ಟೀ ಸಿಗರೇಟ್ ಮಾರೋದಕ್ಕೆ ಇಲ್ಲಿ ಬಂದ್ಬಿಟ್ರು. 10 ಜನಕ್ಕೆ ಗ್ಲಾಸ್ ತೊಳ್ದ್ಬಿಟ್ಟು ಊಟ ಮಾಡ್ತೀವಿ. ಯಾರು ಮಾತಾಡಲ್ಲ.